ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ? ಸದ್ಯಕ್ಕಿರುವಂತಹ ಕುತೂಹಲ ಇದೇನೆ. ಸುದೀರ್ಘವಾದಂತಹ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ತೀರ್ಪು ಕೆಲವು ಕ್ಷಣಗಳಲ್ಲಿ ಹೊರಬರಲಿದೆ. ಬರುವಂತಹ ತೀರ್ಪು ಸಿದ್ದರಾಮಯ್ಯ ಅವರ ಪರವಾಗಿರುತ್ತಾ ಅಥವಾ ವ್ಯತಿರಿಕ್ತವಾದಂತಹ ತೀರ್ಪು ಬರುತ್ತಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಪರ ವಿರುದ್ಧ ಏನೇ ತೀರ್ಪು ಬಂದು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಅನ್ನುವಂತಹ ಮಾಹಿತಿ ಅವರ ಆಪ್ತ ವಲಯದಿಂದ ಗೊತ್ತಾಗ್ತಾ ಇದೆ. ಎಲ್ಲವನ್ನೂ ಕೂಡ ಎದುರಿಸುವುದಕ್ಕೆ ತಯಾರಾಗಿದ್ದಾರಂತೆ ಸಿದ್ದರಾಮಯ್ಯ. ಪ್ರಾಸಿಕ್ಯೂಷನ್ ನೀಡಿದ್ದನ್ನ ಕೋರ್ಟ್ ಎತ್ತಿ ಹಿಡಿದ್ರೆ ಹೋರಾಟ ಖಂಡಿತ. ಮುಂದಿನ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಈ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಕಾನೂನು ತಜ್ಞರ ಜೊತೆಗೆ. ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟೋಕ್ಕೂ ಕೂಡ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಎನ್ನುವಂತಹ ಮಾಹಿತಿ. ರಾಜ್ಯಪಾಲರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜಕೀಯವಾಗಿಯೂ ಕೂಡ ಈ ಪ್ರಕರಣ ಅಥವಾ ಇವತ್ತು ಬರುವಂತಹ ತೀರ್ಪು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾವುದೇ ರೀತಿಯಾದಂತಹ ರಾಜಕೀಯ ಬದಲಾವಣೆ ಅಥವಾ ರಾಜಕೀಯ ಸಂಘರ್ಷಕ್ಕೆ ಇವತ್ತಿನ ತೀರ್ಪು ನಾಂದಿ ಹಾಡಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ತಯಾರಿ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಇವತ್ತಿನ ತೀರ್ಪು ಯಾವ ರೀತಿಯಾಗಿ ಬರುತ್ತೋ ಅದರ ಮೇಲೆ ಹೇಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಮುಡಾ ಪ್ರಕರಣ ಸಂಬಂಧ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಹೈಕೋರ್ಟ್ನಲ್ಲಿ ತೀರ್ಪು ಹೊರಬೀಳುವಂಥದ್ದು ಕೂಡ. ಹಾಗಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಒತ್ತಡಕ್ಕೆ ಒಳಗಾದಂತೆ ಕಾಣಿಸ್ತದೆ. ಯಾಕಂತಂದ್ರೆ ಇವತ್ತೊಂದು ಖಾಸಗಿ ಹೋಟ್ಲಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಸೊ ಅವರು ಮುಕ್ತವಾಗಿ ಅಂದ್ರೆ ಎಲ್ಲೊಂದು ಕಡೆ ಲವಲವಿಕೆಯಿಂದ ಕಾಣಿಸ್ಕೊಂಡ್ರು ಕೂಡ ಒಂದು ಹಂತದಲ್ಲಿ ಸೊ ಒತ್ತಡಕ್ಕೆ ಒಳಗಾಗಿದ್ದಾರಾ ಅನ್ನುವಂಥದ್ದು ಕೂಡ ಇದು ಕಾಣಿಸ್ತಾ ಇದೆ. ಒಂದು ಬಹಳ ಮುಖ್ಯವಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಕೋರ್ಟ್ ತೀರ್ಪು ವಿರುದ್ಧವಾಗಿ ಬಂದಿದ್ದೇ ಆದಲ್ಲಿ ಸೊ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಯಾವ ಹೆಜ್ಜೆ ನೀಡಬೇಕಾಗುತ್ತೆ, ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ, ಮುಂದೆ ನಾವು ಯಾವ ರೀತಿ ಕಾನೂನು ಮತ್ತು ರಾಜಕೀಯವಾಗಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾಗಿ ಕೂಡ ಈಗಾಗಲೇ ಹಿರಿಯ ವಕೀಲರ ಜೊತೆ ಮತ್ತೆ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಸಚಿವರ ಜೊತೆ ಸಮಾಲೋಚನೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಕೂಡ ಖಾಸಗಿ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ಕೂಡ ಅಂದ್ರೆ ವಿರುದ್ಧವಾಗಿ ಬಂದಿದ್ದೆ ಅದರಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದಕ್ಕೆ ಈಗಾಗಲೇ ಸರ್ವ ರೀತಿಯಲ್ಲಿ ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಒಂದು ಡಬಲ್ ಬೆಂಚ್ ಆಗಿರ್ಬೋದು, ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ಅಲ್ಲಿ ಕೂಡ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಈಗ ತಯಾರಿ ನಡೆಸಿದ್ದಾರೆ. ಒಂದು ಮುಖ್ಯವಾಗಿರುವಂತಹ ಕಪಿಲ್ ಸಿಬಲ್ ಆಗಿರ್ಬೋದು, ಒಂದು ಅಭಿಷೇಕ್ ಮನು ಸಿಂಘವಿ ಆಗಿರ್ಬೋದು, ಸೊ ಪೊನ್ನಣ್ಣ ಜೊತೆಗೆ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಇವರೆಲ್ಲರ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸ್ವತಃ ಸಿದ್ದರಾಮಯ್ಯರು ಕೂಡ ವಕೀಲರಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಕಾನೂನಾತ್ಮಕ ಯಾವ ರೀತಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಯನ್ನು ನಡೆಸಿರುವಂಥದ್ದು. ಒಂದು ವೇಳೆ ಇಲ್ಲಿ ಹೈಕೋರ್ಟ್ ಅಲ್ಲಿ ವ್ಯತಿರಿಕ್ತ ತೀರ್ಪು ಬಂದಿದ್ದೆ ಅದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅದರ ವಿರುದ್ಧ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸುವಂಥದ್ದು ಕೂಡ ಈ ರೀತಿಯ ಒಂದಷ್ಟು ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಅಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು. ಅದ್ರ ಜೊತೆಗೆ ರಾಜಕೀಯವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ವ ರೀತಿಯಲ್ಲಿ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರತಿಪಕ್ಷಗಳು ಆಡಳಿತದಲ್ಲಿ ಇರುವಂತಹ ಸರ್ಕಾರಗಳನ್ನ ಕೆಡುವಂತ ನಿಟ್ಟಿನಲ್ಲಿ ಷಡ್ಯಂತ್ರ ನಡೆಸಿದ್ದೇವೆ ಅನ್ನುವಂಥ ಅಂಶವನ್ನ ಪ್ರಮುಖವಾಗಿ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನ ಕೂಡ ಈಗ ಕಾಂಗ್ರೆಸ್ ಇಂದ ವ್ಯಕ್ತ ಆಗ್ತಿದೆ ಅಂತದ್ದು. ಯಾಕಂದ್ರೆ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಪ್ರಸಂಗ ಬೇಡ, ಕಾನೂನಾತ್ಮಕವಾಗಿ ನಿರಂತರವಾಗಿ ಹೋರಾಟ ನಡೆಸೋಣ. ಯಾಕಂತಂದ್ರೆ ಸದ್ಯಕ್ಕೆ ಆ ರೀತಿ ಮಣಿದಿದ್ದೇ ಆದಲ್ಲಿ ಬೇರೆ ರೀತಿಯಲ್ಲಿ ಕೂಡ ಒಪ್ಕೊಂಡಂದಾಗುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರ ಇರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯವರಾಗಿರುವಂತಹ ಕಾರಣಕ್ಕಾಗಿ ಅವ್ರ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕಷ್ಟ ಸಾಧ್ಯ. ಹಾಗಾಗಿ ಹೈಕಮಾಂಡ್ ನಾಯಕರು ಒಂದು ಸಿಎಂ ಸಿದ್ದರಾಮಯ್ಯವರ ಸಂಪೂರ್ಣವಾಗಿ ಬೆನ್ನಿಗೆ ನಿಂತಿದ್ದಾರೆ. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ನಡೆಸೋಣ, ಜೊತೆಗೆ ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಷಡ್ಯಂತ್ರ ನಡೆಸಿದೆ ಅನ್ನುವಂಥದ್ದು ಕೂಡ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ಈಗ ಅದು ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು. ಸೊ ಒಂದು ರಾಜ್ಯಪಾಲರ ನಡೆ ಒಂದಾಗಿರುವಂಥದ್ದು, ಬಿಜೆಪಿ ಜೆಡಿಎಸ್ ಮಗದೊಂದು ಮತ್ತೆ ಕೇಂದ್ರ ಸರ್ಕಾರ ಇವೆಲ್ಲದರ ಪಾತ್ರಗಳಿಂದ ಷಡ್ಯಂತ್ರ ನಡೀತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಜಕೀಯವಾಗಿ ಹೋರಾಟ ನಡೆಸುವಂತ ಕೂಡ ಈಗ ಒಂದು ಭಾಗ ಆದ್ರೆ, ಮಗದೊಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಿದೆ. ಒಂದು ವೇಳೆ ಇಲ್ಲಿ ಪರ ಬಂದಿದ್ದೆ ಅದಲ್ಲಿ ಅಂದ್ರೆ ಮುಖ್ಯವಾಗಿ ಇಲ್ಲಿ ಪರ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಸೊ ಆ ರೀತಿಯಾಗಿದ್ದೆ ಅದಲ್ಲಿ ಕೂಡ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಸೊ ಈಗಷ್ಟೇ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿರುವಂತಹ ಕಾರ್ಯಕ್ರಮದಲ್ಲಿ ಅವರು ಹಾಜರಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೋರ್ಟ್ ಅಲ್ಲಿ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಜಿಜ್ಞಾಸೆ ಇದೆ. ಮತ್ತೆ ರಾಜಕೀಯವಾಗಿ ಇದು ಬಹಳ ಪ್ರಮುಖವಾಗಿರುವಂಥದ್ದು, ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗಿರುವಂತಹ ದಿನ. ಹಾಗಾಗಿ ಇವತ್ತಿನ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ದೊಡ್ಡ ತಿರುವುಗಳಿಗೆ ಕೂಡ ಕಾರಣ ಆಗುತ್ತಾ ಅನ್ನುವಂಥ ಚರ್ಚೆಗಳು ಆಗುತ್ತಿರುವಂತಹ ಹೊತ್ತಲ್ಲೇ ಸೊ ಇವತ್ತಿನ ತೀರ್ಪು ಬಹಳ ಗಮನ ಸೆಳೆತಿರುವಂಥ ಮತ್ತೆ ಪ್ರಮುಖವಾಗಿರುವಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅವರ ಕ್ರಮ, ಅದನ್ನ ವಿರೋಧಿಸಿ ಸಲ್ಲಿಸಿರುವಂತಹ ಅರ್ಜಿ, ಅದನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ, ಕೋರ್ಟ್ ತೀರ್ಪು ಏನಾಗಿರಬಹುದು ಅನ್ನುವಂತಹ ಕುತೂಹಲ. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ನಾವು ಗಮನಿಸಿದ್ದೀವಿ. ಗವರ್ನರ್ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರ ಪರ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದವನ್ನ ಮಂಡಿಸಿದ್ರು. ಮತ್ತೊಂದು ಕಡೆ ಅರ್ಜಿದಾರರ ಪರವಾಗಿ ಮನ್ವಿಂದರ್ ಸಿಂಗ್, ಲಕ್ಷ್ಮೀ ಅಯ್ಯಂಗರ್, ಪ್ರಭುಲಿಂಗಲ ನಾವದಗಿ, ರಂಗನಾಥ ರೆಡ್ಡಿ, ರಾಘವನ್, ಹೀಗೆ ವಕೀಲರ ದೊಡ್ಡ ಪಡೆಯೇ ದೂರುದಾರರ ಪರವಾಗಿ ಕೂಡ ವಾದವನ್ನ ಮಂಡಿಸಿತ್ತು. ಸಾಕಷ್ಟು ವಿಚಾರಗಳ ಬಗ್ಗೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಚರ್ಚೆಯಾಗಿದ್ದನ್ನ ನಾವು ಗಮನಿಸಿದ್ದೀವಿ. ಹಾಗಾಗಿ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ಎತ್ತಿ ಹಿಡಿಯುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಅರ್ಜಿಗೆ ವ್ಯತಿರಿಕ್ತವಾಗಿ ತೀರ್ಪು ಬರುತ್ತಾ ಅನ್ನುವಂತಹ ಕುತೂಹಲ ಇದೆ.